4 ಪಟ್ಟು ಬೊಜ್ಜು ಹೆಚ್ಚು ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. 4 ಪಟ್ಟು ಬೊಜ್ಜು ಹೆಚ್ಚಾದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ. ಮೋದಿ ಬೊಜ್ಜು ಹೇಳಿಕೆ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಮೋದಿ ಬೊಜ್ಜಿನ ಕುರಿತು ಇದೆಂತಹ ಸುದ್ದಿ. ಮನ್ ಕಿ ಬಾತ್ನಲ್ಲಿ ಮನಬಿಚ್ಚಿ ಮಾತನಾಡಿದ ದಾಮೋದರ್ ದಾಸ್ ಮೋದಿಜಿ. ವೈದ್ಯರ ಎದುರಲ್ಲೇ ಬೊಜ್ಜಿನ ವಿಚಾರ ಚರ್ಚೆಯಾಗಿದೆ. ಕೆಲವು ವರ್ಷಗಳಿಂದ ಬೊಜ್ಜಿನ ಸಮಸ್ಯೆ ದ್ವಿಗುಣಗೊಂಡಿದೆ. ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿ ಜೊತೆ ಮೋದಿ ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಮೋದಿ ಮನ್ ಕಿ ಬಾತ್ನಲ್ಲಿ ದೇಶದ ಮಕ್ಕಳ ಬೊಜ್ಜು ಏರಿಕೆ ಕುರಿತು ಪ್ರಧಾನಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಕೂಡ ಆತಂಕಕಾರಿಯಾದಂಥ ವಿಚಾರ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಸಂದರ್ಭದಲ್ಲಿ ಖ್ಯಾತ ವೈದ್ಯರೊಂದಿಗೆ ಸಮಾಲೋಚನೆ ಮಾಡ್ತಾರೆ. ದೇಶದಲ್ಲಿ ಈ ಹಿಂದೆ ಬೊಜ್ಜು ಸಮಸ್ಯೆಗಳು ಜನರಲ್ಲಿ ಕಾಣಿಸಿಕೊಳ್ತಾ ಇತ್ತು. ಆ ಪೈಕಿ ಹೆಚ್ಚಿನವರು ಮಧ್ಯ ವಯಸ್ಸಿನವರಾಗಿದ್ದರು ಅಥವಾ ಪ್ರೌಢ ವ್ಯವಸ್ಥೆಯ ಅಥವಾ ಪ್ರೌಢ ವಯಸ್ಸಿನ ಮೀರಿದ ಜನರಾಗಿದ್ದರು. ಆದರೆ ಈಗ ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಂಡಿದೆ. ಅದು ದ್ವಿಗುಣಗೊಂಡಿದೆ. ಬೊಜ್ಜು ಎನ್ನುವಂತಹದ್ದು ಇದೆಯಲ್ಲ, ಪ್ರತಿಯೊಂದು ರೋಗದ ಮುಖ್ಯ ದ್ವಾರ ಅದು. ಬೊಜ್ಜೊಂದಿದ್ರೆ ನೂರಾರು ರೋಗಗಳು ತಂತಾನೆ ಆವರಿಸಿಕೊಳ್ತವೆ. ಹಾಗಾಗಿ ಬೊಜ್ಜು ನಿವಾರಣೆಗೆ ಪ್ರಾತಿನಿಧ್ಯವನ್ನು ಕೊಡಬೇಕು. ಆದರೆ ಈ ಆಹಾರ ಪದ್ಧತಿ ಮತ್ತು ಮಕ್ಕಳಿಗೆ ಕೊಡುವಂಥ ಆಹಾರಗಳಿದಾವಲ್ಲ, ಈ ಕಂಡು ಬೀದಿ ಬದಿಯಲ್ಲಿ ನಿಲ್ಲಿಸಿರ್ತಕ್ಕಂತಹ ಪಾನಿಪುರಿ, ಮಕ್ಕಳು ಕಣ್ಣಲ್ಲಿ ನೀರು ಹಾಕಿದ್ರೆ ತಂದೆ ಅನಿಸ್ಕೊಂಡವರು 2 ಪ್ಲೇಟ್ ತೆಗೆದುಕೊಡೋದು. 2 ಪ್ಲೇಟ್ ತೆಗೆದುಕೊಟ್ರೇನೆ ಸರಿಯಾದ ಅಪ್ಪ ಅಂತ ಕರೆಸ್ಕೊಳ್ತೀವಿ ಅಂತ ಅಭಿಪ್ರಾಯನೋ ಏನೋ ತಂದೆಗಳಿಗೆ ಗೊತ್ತಿಲ್ಲ. ಕೆಲ ತಾಯಂದಿರು ನಾನು ಗುಡ್ ಮಮ್ಮಿ ಅಂತ ಕರೆಸ್ಕೋಬೇಕು ಅಂದರೆ ಮಕ್ಕಳಿಗೆ 2 ಪ್ಲೇಟು ಪಾನಿಪುರಿ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಮಕ್ಕಳು ಹಠ ಮಾಡಿದ ಕೂಡಲೇ ಆ ದರಿದ್ರ ಪಾನಿಪುರಿ ಅದು ಇದು ಜಂಕ್ ಫುಡ್ಗಳನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳ ಹೊಟ್ಟೆ ಒಂದು ರೀತಿ ವಿಚಿತ್ರ ರೀತಿಯಲ್ಲಿ ರೂಪವನ್ನು ಪಡೆದುಕೊಳ್ತಾ ಇದೆ. ಇದು ದ್ವಿಗುಣಗೊಳ್ತಾ ಇದೆ ದೇಶದಲ್ಲಿ. ಸೊ ಮಕ್ಕಳ ಬೊಜ್ಜು ದ್ವಿಗುಣಗೊಂಡಿದೆ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಮೋದಿ ಮನ್ ಕಿ ಬಾತ್ನಲ್ಲಿ ದೇಶದ ಮಕ್ಕಳ ಬೊಜ್ಜು ಏರಿಕೆ ಕುರಿತು ಪ್ರಧಾನಿ ಅಭಿಪ್ರಾಯ ವ್ಯಕ್ತಪಡಿಸಿರುವಂತಹದ್ದು. ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿ ಜೊತೆ ಮೋದಿ ಸುದೀರ್ಘ ಚರ್ಚೆ. ಕೆಲವು ವರ್ಷಗಳಿಂದ ಬೊಜ್ಜಿನ ಸಮಸ್ಯೆ ದ್ವಿಗುಣಗೊಂಡಿದೆ ಅಂತ ಕಳವಳ. ವೈದ್ಯರ ಎದುರಲ್ಲೇ ಬೊಜ್ಜಿನ ವಿಚಾರ ಚರ್ಚೆ ಮಾಡಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಮನಬಿಚ್ಚಿ ಮಾತನಾಡಿದ ದಾಮೋದರ್ ದಾಸ್ ಮೋದಿಜಿ.